ಸರ್ಪ್ರೈಸಸ್ ಐತೆ, ಅದನ್ನ ನೋಡಕ್ಕೆ ನೀವು ಕಾಯ್ತಾ ಇದ್ರೆ ಅಂದ್ರೆ ಫುಲ್ ವಿಡಿಯೋ ನೀವು ನೋಡಿ, ಅದ್ರ ಗೊತ್ತಾಗುತ್ತೆ. ನೋಡಿ ನಮ್ಮ ಯಜಮಾನ್ರು ಫುಲ್ ರೆಡಿ ಆಗ್ತಾ ಇದ್ದಾರೆ ಸರ್ಪ್ರೈಸ್ಗೋಸ್ಕರ. ಕಾಯ್ತಾ ಇರಿ, ಫುಲ್ ಸರ್ಪ್ರೈಸ್. ಹಾಯ್ ಗಾಯ್ಸ್, ಅದರನ್ನೇ ಸರ್ಪ್ರೈಸ್ ಮಿಸ್ ಆಯ್ತು. ಇವತ್ತು ನಾವು ಅರವಿಂದಣ್ಣ ಯಾಮಿನಿ ಅಕ್ಕ ಎಂಗೇಜ್ಮೆಂಟ್ಗೆ ಹೋಗ್ಬೇಕಾಯಿತು. ಮಳೆ ಬರುವ ಕಾರಣದಿಂದ ನಾವು ಅವರ ಎಂಗೇಜ್ಮೆಂಟ್ಗೆ ಹೋಗ್ತಾ ಇಲ್ಲ. ಸೊ ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ, ಗೋ ಟು ಶಿರಾ. ಒಂದು ವಾರದಿಂದ ಎಂಗೇಜ್ಮೆಂಟ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಆದರೆ ಹೋಗೋಕ್ಕಾಗಲಿಲ್ಲ. ಹೊಸ ಜೋಡಿಗಳಿಗೆ ನಮ್ಮ ಕಡೆಯಿಂದ ಶುಭಾಶಯಗಳು. ನನ್ನ ಗಂಡ ಬೇಜಾರು ಮಾಡ್ಕೊಂಡಿದ್ರು ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋಕ್ಕಾಗಲಿಲ್ಲ ಅಂತ. ಒಂದು ಸ್ವಲ್ಪ ಹೊತ್ತಿಗೆ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಇದೇ ನಮ್ಮ ಊರು, ನೋಡ್ಕೊಳ್ಳಿ. ಇದು ನಮ್ಮ ಮನೆ ದಾರಿ. ಹೊಸ ರೋಡು, ಮಣ್ಣು ರೋಡು, ಕಿತ್ತೋಗಿರೋ ರೋಡು. ಕಾರಲ್ಲಿ ನಮ್ಮ ಯಜಮಾನ್ರು, ತಾಳಿ ಕಟ್ಟಿರೋ ಗಂಡ ಯಜಮಾನ್ರು ಇದ್ದಾರೆ. ಆಮೇಲೆ ನಮ್ಮ ತಾಯಿ ಜನ್ಮದಾತೆ, ನಮ್ಮ ಜನ್ಮದಾತೆ ಇದ್ದಾರೆ. ಇನ್ನೊಬ್ರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಯಾರು ಅಂದ್ರೆ ಇಲ್ಲಿದ್ದಾರೆ. ಎಲ್ಲಿ ಎತ್ತೋದ್ರು? ಓ ಪಾಪ, ಯಾಕೋ ತೂಗುಡಿಸ್ತಾ ಇದ್ದಾರೆ. ಇಲ್ಲಿ ನೋಡು, ಮನೆ ಹತ್ರ ಬಂದ್ಮೇಲೆ ಯಾಕೋ ಸಪ್ಕಿದ್ಯಾ, ಏನಾಯ್ತೋ ಪಾಪಚ್ಚಿ, ಹುಷಾರಿಲ್ಲ ನಮ್ಮ ನಾಯಿಗೆ. ಇದು ನಮ್ಮಮ್ಮ ಪ್ರೇಮಿಳಮ್ಮ. ಅದೇನಮ್ಮ, ಹಾಯ್ ಮಾಡು. ಅಯ್ಯೋ ಮಾಡ್ರನ್ನು ಮಮ್ಮಿ. ಇವರು ನಮ್ಮ ಯಜಮಾನ್ರು ಕಣ್ಮಯ್ಯ, ಕಣ್ಮು. ಇದು ನಮ್ಮೂರ್ ಕೆರೆ, ಆದ್ರೆ ಕಾಣಿಸ್ತಾ ಇಲ್ಲ, ಕತ್ಲಾಗಿದೆ. ಬೆಳಗ್ಗೆ ಎಲ್ಲ ತೋರಿಸ್ಬಿಡ್ತೀನಿ. ಸೂಪರ್ ಆಗೈತೆ, ನೇಚರ್ ಮಾತ್ರ ಫುಲ್ ಫ್ಯಾಂಟಾಸ್ಟಿಕ್, ಮಾರ್ವಲೈಸ್, ಚೆನ್ನಾಗಿದೆ. ಆದರೆ ಏನು ಮಾಡ್ತೀರಾ, ನಮ್ಮ ರೋಡ್ ಚೆನ್ನಾಗಿಲ್ಲ. ರೋಡ್ ನೋಡಿ ಗಾಯ್ಸ್ ಹೆಂಗೈತೆ. ಇದರಲ್ಲಿ ಹೋಗ್ಬಿಟ್ರೆ ಯಾರಾದರೂ ಅಲ್ಲ, ಯಾರೋ ಪ್ರೆಗ್ನೆಂಟ್ ಲೇಡಿ ಹೋಗ್ಬಿಟ್ರೆ ಬೇಗ ಹೆರಿಗೆ ಆಗ್ಬಿಡ್ತೈತೆ. ಅಷ್ಟು ಚೆನ್ನಾಗೈತಿ, ಎಷ್ಟು ಚೆನ್ನಾಗೈತೆ ನೋಡಿ ಗಾಯ್ಸ್. ನೀವು ಯಾವಾಗಾನ ಬರ್ರಿ, ಬಂದು ನೋಡ್ಬಿಡಿ. ಸಾಕ, ನಂಬರ್ 1 ರೋಡ್. ಡೆಲಿವರಿ ಆವಾಗ ಅಡ್ರೆಸ್ ಕೊಟ್ಬಿಡ್ತೀವಿ ಬೇಕಾರೆ, ಕೆಳಗಡೆ ಕಮೆಂಟ್ಸ್ ಅಲ್ಲಿ ಹಾಕ್ತೀವಿ ನೋಡಿ. ಕೆಳಗಡೆ ಕಮೆಂಟ್ಸ್ ಅಲ್ಲಿ ಹಾಕ್ತೀವಿ ಈ ರೋಡ್ ಬಗ್ಗೆ, ಈ ರೋಡ್ ಅಡ್ರೆಸ್ ಹಾಕ್ತೀವಿ, ಬಂದು ನೋಡಿ, ಟ್ರೈ ಮಾಡಿ. ನೋಡಿ ಗಾಯ್ಸ್, ಮುಂದೆಗಡೆ ಒಂದು ಹಳ್ಳ ಇದೆ. ನಿಮ್ಗೆ ಯಾರಾದ್ರೂ ಶತ್ರುಗಳಿದ್ರೆ ಮಳೆ ಬಂದಾಗ ಈ ರೋಡ್ ಕಳಿಸಿ. ನಮ್ಮ ಮನೆ ಕಾಣ್ತಾ ಐತೆ ಗಾಯ್ಸ್, ಎಷ್ಟು ಚೆನ್ನಾಗೈತಾ ಮನೆ, ಸೂಪರ್. ಇದು ನಮ್ಮ ಮನೆ ಗೊತ್ತಾಯ್ತೆ, ಬಂತು. ಇದೇ ಮನೆ, ನಮ್ಮ ಮನೆ ತುಂಬ ಚೆನ್ನಾಗೈತೆ ಈ ಮನೆ. ಚೆನ್ನಾಗೈತೆ ನೋಡಿ. ಇದು ನಮ್ಮ ತೋಟ ಗಾಯ್ಸ್, ತೋರಿಸಿ ನೋಡಿ, ಚೆನ್ನಾಗಿದೆ. ಬೆಳಗ್ಗೆ ಫುಲ್ ತೋರಿಸ್ತೀನಿ, ಇವಾಗ ಕತ್ಲೈತೆ, ಬೆಳಗ್ಗೆ ತೋರಿಸ್ತೀನಿ ನೋಡಿ ಗಾಯ್ಸ್. ಇವರೇ ನಮ್ಮ ತಮ್ಮ. ಹಾಯ್ ಮಾಡೋ. ಹಾಯ್ ಬಾಯ್. ಇವರು ನಮ್ಮ ಅಣ್ಣ. ಏನಿಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ವಿಡಿಯೋ ಕಣ, ಕರೆಕ್ಟ್. ಲವರ್ ಇವ್ರು ನನ್ನ ತಮ್ಮ. 2 ಗಂಟೆ ಟ್ರಾವೆಲಿಂಗ್ ಮಾಡಿರೋದು ಹಂಗೆ ಐತೆ. ನಾಯಿ ಇಳಿಸ್ಕೊ ಹೋಗು, ನಾಯಿ ತಕೊಂಡ್ಬಂದಿದ್ವಿ. ಇದು ನಮ್ಮ ಮನೆ, ಚೆನ್ನಾಯ್ತಾ ಗೈಸ್?
ಅಬ್ಬಾ ಇದು ನೋಡಿ ಗಾಯ್ಸ್ ನಮ್ಮ ಮನೆಗೆ ನಾಯಿಗಳು ಇವಕ್ಕೆ ಎಷ್ಟು ಹಾಕಿರೋ ಸಾಲಲ್ಲ, ಬೇಕಾದ್ರೆ ಮನುಷ್ಯರೇ ತಿಂದ್ಬಿಡ್ತಾರೆ. ಈಗ ಇವ್ರ ಜೊತೆಗೆ ಹೊಸನಾಗಿ ಬಂದಿದೆ ಇಲ್ಲಿ. ಸಾರಿ ಇದಲ್ಲ, ಅಲ್ಲಿದೆ. ಅಲ್ಲ ಅಲ್ಲಿ ನಾಯಿ ಇಳಿಸ್ಕೊಳ್ಳಿ ಅಂತಂದ್ರೆ ನನ್ನ ಇಡಿ ಅಂತ ನೋಡಿ ಇಂಥ ಗಂಡ ಅಂತೆ, ಗಂಡ ಅಜ್ಜಿ ಪಿಂಡ. ಈ ಫೋನ್ ಬರ್ತೈತೆ ಹಿಂದೆ, ಯಾಕಪ್ಪ ನೋಡಿ ಗಾಯ್ಸ್ ವಿಡಿಯೋ ಮಾಡ್ತಾ ಇದ್ದಾನೆ ಅಂತಿದ್ದಂಗೆ ಮೊಬೈಲೇ ಎಷ್ಟು ಬಂದ್ಬಿಟ್ಟವ್ರೆ. ಮೊಬೈಲೇ ಬೇಡ ಅಂತ ಪಾಪಚ್ಚಿ ನೋಡಿ ನಮ್ಮ ಗಾಯ್ಸ್, ನಮ್ಮ ನಾಯಿ ಯಾವುದೋ ಊರಿಗೆ ಬಂದ್ಬಿಟ್ಟಿದ್ದೀನಿ ಅಂತ ಎದ್ಕೊಂಡ್ಬಿಟ್ಟೈತೆ. ಇವರೇ ಅದಕ್ಕೆ ಓನರ್ ಈ ಪಡಿಯಿಂದ ಚೆನ್ನಾಗಿ ನೋಡ್ಕೊಳ್ಳಿ. ಫುಲ್ ವಾಕಿಂಗ್ ಚೆನ್ನಾಗಿ ಚುರುಕಾಗೈತೆ, ಕ್ಯೂಟ್ ಆಗೈತೆ. ಆದ್ರೆ ಇವು ಬಿಡಿಸ್ಕೊಂಬಲ್ಲ ಅನ್ಸುತ್ತೆ. ಏಯ್ ಓಹೋ ಯಾಕೆ ಇವರು ನಮ್ಮ ಅಣ್ಣ, ನಮ್ಮ ತಮ್ಮ ಇದಾರಲ್ಲ ಅವ್ರ ಗರ್ಲ್ ಫ್ರೆಂಡು. ಇದು ನಮ್ಮ ಕಾರ್. ಇದು ನಮ್ಮ ಚಿಕ್ಕಪ್ಪರ ತೋಟ. ಬೆಳಗ್ಗೆ ತೋರಿಸ್ತೀನಿ, ಮಿಕ್ಕಿದ್ದಲ್ಲ. ತಾಳಿ ನಾನು ಹೇಳ್ಬೇಕು ನಂದು ಖಾಲಿ. ನಾವು ಕನ್ನಡದವ್ರಲ್ಲ, ಇವರೇ ಮಾಡ್ಸಿರೋದು. ಹಾಯ್ ಗಾಯ್ಸ್, ಇದು ನಮ್ಮೂರು. ಇದು ನಮ್ಮೂರು ಕೆರೆ ನೋಡಿ ಗಾಯ್ಸ್ ಹೆಂಗಿದೆ. ಗಂಗಮ್ಮ ಮಾಡೋಕ್ಕೆ ಅಂತ ಬಂದಿದ್ವಿ ಗಾಯ್ಸ್. ಇವರೇ ನನ್ನ ತಮ್ಮ, ಇವರು ನಮ್ಮಮ್ಮ. ಇವತ್ತು ನಾವು ಗಂಗಮ್ಮನ ಮಾಡೋಕ್ಕೆ ಬಂದಿದ್ದೀವಿ ನಮ್ಮೂರು ಕೆರೆಗೆ. ಇಲ್ಲಿ ಎಲ್ಲ ದೇವರುಗಳು ಬಂದು ಗಂಗಾ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ದೇವರು ಕಣ. ಆಮೇಲೆ ದೇವ್ರುಗಳೆಲ್ಲ ಬಂದು ಗಂಗಾ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ದೇವ್ರುಗಳೆಲ್ಲ ಬರ್ತವೆ, ದೇವ್ರು ಮಾಡ್ತಾರೆ. ಚೆನ್ನಾಗಿದೆ ಗಾಸ್, ಸಖತ್ತಾಗೈತಲ್ಲ. ಬಿಡಮ್ಮ, ಗುಂಡು ಪಲ್ಲೆ ಇದ್ದವು ಕಾಮಲ್ಲ. 3 ಸತಿ ಬಂದು ಲಾಸ್ಟ್ ಸತಿ ಬಿಡು. ಹಂಗೆ ಒಳ್ಳೇದು ನೋಡಮ್ಮ ತಾಯಿ. ನಮ್ಮೂರಲ್ಲಿ ನಮ್ಮ ದೇವ್ರ ಗಂಗಮ್ಮ ಮಾಡ್ಕೊಂಡು ಬಂದು ಪಕ್ಕದ ಊರಲ್ಲಿ ಇರೋ ಜಾಗಕ್ಕೆ ಬಂದಿದ್ದೀನಿ. ಇಲ್ಲೂ ಗಂಗಮ್ಮನ ಮಾಡಬೇಕು ನೋಡಿ ಫ್ರೆಂಡ್ಸ್. ನಾವು ಹೀಗೆ ಗಂಗಮ್ಮನ ಮಾಡೋದು. ಹೇಗಿದೆ ನಾನು ಮಾಡಿರೋ ಡೆಕೋರೇಷನ್. ಇದು ಹಳೆಯ ಕಾಲದ ಸಂಪ್ರದಾಯ, ಆದರೂ ನಮ್ಮ ಸಂಪ್ರದಾಯ ಆಚರಣೆಗಳನ್ನು ಬಿಡೋಕ್ಕಾಗಲ್ಲ. ಈ ಸರ್ಪ್ರೈಸ್ ವಿಡಿಯೋ ಕೊನೆ ಹಂತಕ್ಕೆ ಬಂದಿದೆ. ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ತಪ್ಪು ಇದ್ದಾವೆ. ಈ ವಿಡಿಯೋ ನಾನು ಪಾರ್ಟ್ 2 ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಆದಷ್ಟು ಬೇಗ ವಿತ್ ಲವ್ ಜ್ಯೋತಿ ಯೂಟ್ಯೂಬ್ ಚಾನಲಲ್ಲಿ ಬಿಡ್ತೀನಿ. ಪಾರ್ಟ್ 2 ವಿಡಿಯೋ ಪಾರ್ಟ್ 1ಗಿಂತ ಸೂಪರಾಗಿ ಬರುತ್ತೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಅವ್ರದ್ದಾದ್ರೆ